ಎಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಇವತ್ತು ನಾನು ನಾರ್ತ್ ಕರ್ನಾಟಕ ಸ್ಪೆಷಲ್ ಬದನೆಕಾಯಿ ಎಣ್ಣೆಗಾಯಿ ಮಾಡ್ತಾ ಇದ್ದೀನಿ. ಎಕ್ಸಲೆಂಟ್ ಸೈಡ್ ಡಿಶ್ಶು, ರೊಟ್ಟಿ ಚಪಾತಿ ಜೊತೆ ತುಂಬ ಚೆನ್ನಾಗಿ ಹೊಂದುತ್ತೆ. ಇದನ್ನು ಪಕ್ಕಾ ನಾರ್ತ್ ಕರ್ನಾಟಕ ಸ್ಟೈಲಲ್ಲಿ ಮಾಡೋದು ಹೇಗೆ ಅಂತ ಇವತ್ತು ನಾವು ನೋಡೋಣ. ಅದಕ್ಕಿಂತ ಮುಂಚೆ ನೀವು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಟಚ್ ಮಾಡೋದನ್ನ ಮರಿಬೇಡಿ. ಈ ಬದನೆಕಾಯಿ ಎಣ್ಣೆಕಾಯಿ ಮಾಡೋದಕ್ಕೆ ನಾವು ಒಂದು ಮಸಾಲ ರುಬ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹುರ್ಕೊಂಡು ಅದು ಸ್ವಲ್ಪ ಹುರಿದಾಗಿದೆ ಅಂದಮೇಲೆ ಒಂದು 20 ಕಾಳನ್ನಷ್ಟು ಮೆಂತ್ಯ ಕಾಳನ್ನ ಸೇರಿಸಿದ್ದೀನಿ. ಇದು ಎಲ್ಲ ಲೈಟಾಗಿ ಹುರ್ಕೊಳ್ಳಿ. ಹಾಗೆಯೇ 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜನೂ ಸೇರಿಸ್ಕೊಂಡಿದ್ದೀನಿ. ಎಲ್ಲ ಒಂದಾದಮೇಲೆ ಹುರ್ಕೊಳ್ಳೋಣ. ಹಾಗೆಯೇ 3/4 ಟೇಬಲ್ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಂಡು ಅದನ್ನು ಸಹ ಲೈಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಎಣ್ಣೆ ಸೇರಿಸ್ತಾ ಎಲ್ಲ ಡ್ರೈ ಆಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಹುರಿದಿದೆ ಅಂದಾಗ ಇದನ್ನು ನಾವು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಅದೇ ಬಾಣಲಿನಲ್ಲಿ 7 ರಿಂದ 8 ಬ್ಯಾಡಗಿ ಮೆಣಸಿನ್ಕಾಯಿನ ಡ್ರೈ ಆಗಿ ಹುರ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 10 ಕರಿಬೇವಿನ ಎಲೆನೂ ಸಹ ಸೇರಿಸಿದ್ದೀನಿ. ಇಲ್ಲಿ ಎಲ್ಲ ಸ್ವಲ್ಪ ಲೈಟಾಗಿ ಹುರ್ಕೊಳ್ಳೋಣ. ಅದ್ರ ಜೊತೆನೇ ಒಂದು 2 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ತುರಿನ ಸೇರಿಸ್ಕೊಂಡು, ಕೊಬ್ಬರಿ ತುರಿ ಕೆಂಪು ಬಣ್ಣ ಬರೋವರೆಗೆ ನಾವು ಹುರ್ಕೋಬೇಕಾಗುತ್ತೆ. ಎಲ್ಲ ಸಾಮಾನು ಸೇರಿಸ್ಕೊಂಡು ಈಗ ನೋಡಿ ಎಲ್ಲ ರೆಡಿಯಾಗಿದೆ. ಕೊಬ್ಬರಿ ತುರಿ ಕೆಂಪಾಗಿದೆ, ಅದನ್ನು ಸಹ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಹುರಿದಂಥ ಎಲ್ಲ ಸಾಮಾನು ಸಹ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಅದ್ರ ಜೊತೆಗೆ ನಾನಿಲ್ಲಿ 4 ಟೇಬಲ್ ಸ್ಪೂನಷ್ಟು ಹುರಿದ ಕಡಲೆಕಾಯಿ ಬೀಜನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಆಗಲೇ ನಾನು ಹುರಿದಿಟ್ಕೊಂಡಿದ್ದೀನಿ ಕಡಲೆಕಾಯಿ ಬೀಜನ, ಅದನ್ನು ಸೇರಿಸ್ಕೊಂಡು ಹಾಗೆಯೇ ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ, ಹಾಗೆಯೇ ಅರ್ಧ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಬೆಲ್ಲದ ಪುಡಿನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಈ ಎಲ್ಲ ಸಾಮಗ್ರಿನೂ ನೀರು ಹಾಕ್ತಾರೆ ನಾವು ರುಬ್ಕೋಬೇಕಾಗುತ್ತೆ. ಕಡಲೆಕಾಯಿ ಬೀಜ ಮತ್ತು ಕೊಬ್ಬರಿನ ಸೇರಿಸಿರೋದ್ರಿಂದ ಎಣ್ಣೆ ಚೆನ್ನಾಗಿ ಬಿಟ್ಟು ಈ ಥರ ಪೇಸ್ಟ್ ಥರ ಆಗಿದೆ. ಇದಕ್ಕೆ ಮಾತ್ರ ಒಂದು ತೊಟ್ಟು ಸಹ ನಾನು ನೀರು ಸೇರಿಸಿಲ್ಲ. ನೋಡಿ, ಈ ರೀತಿ ಈ ಹದವಾಗಿ ನೀವು ಮಸಾಲಾನ ರೆಡಿ ಮಾಡಿಟ್ಕೊಳ್ಳಿ. ಮಸಾಲ ಚೆನ್ನಾಗಿ ರುಚಿಯಾಗಿ ಬಂದರೆ ಬದನೆಕಾಯಿ ಎಣ್ಣೆಕಾಯಿ ತುಂಬಾ ರುಚಿಯಾಗಿ ಬರುತ್ತೆ. ಆದ್ದರಿಂದ ಈ ಮಸಾಲಾನ ನಾವು ಇದೇ ಪ್ರಮಾಣದಲ್ಲಿ ಹಾಕಿ ಮಾಡಿದರೆ ಸೂಪರಾಗಿ ಟೇಸ್ಟಿಯಾಗಿ ಮಸಾಲ ರೆಡಿ ಆಗುತ್ತೆ. ಇಲ್ಲಿ ನೋಡಿ, ನಾನು 7 ರಿಂದ 8 ಮೀಡಿಯಮ್ ಸೈಜ್ ಬದನೆಕಾಯಿನ ತೊಗೊಂಡು ಈ ರೀತಿ ಪ್ಲಸ್ ಆಕಾರದಲ್ಲಿ ಕಟ್ ಮಾಡಿಕೊಂಡು, ಹಾಗೆಯೇ ಬದನೆಕಾಯಿ ಇಂಟ್ಯಾಕ್ಟ್ ಆಗಿರಬೇಕು, ಪೂರ್ತಿ ಕಟ್ ಮಾಡಬೇಡಿ. ಪ್ಲಸ್ ಆಕಾರದಲ್ಲಿ ಇಟ್ಕೊಂಡು ಜುಟ್ಟನ್ನು ಸಹ ಸಮೇತ ಹಾಗೆಯೇ ಇಟ್ಕೋಬೇಕಾಗುತ್ತೆ. ಒಳಗಡೆ ಎಲ್ಲ ಕ್ಲೀನಾಗಿದೆಯಾ ಅಂತ ನೋಡಿಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಎಲ್ಲ ಬದನೆಕಾಯಿನೂ ಪ್ಲಸ್ ಆಕಾರದಲ್ಲಿ ಕಟ್ ಮಾಡಿಕೊಂಡು ಹಾಗೆಯೇ ನೀರಿನಲ್ಲಿ ಹಾಕಿಟ್ಕೊಬಿಡಿ. ನೋಡಿ, ಎಲ್ಲ ರೆಡಿಯಾಗಿದೆ. ಎಲ್ಲ ಬದನೆಕಾಯಿನೂ ಪ್ಲಸ್ ಆಕಾರದಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬಾಣಲಿನಲ್ಲಿ 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಆ ಎಣ್ಣೆಯಲ್ಲಿ ನಾವು ಕಟ್ ಮಾಡ್ಕೊಂಡಂಥ ಬದನೆಕಾಯಿನ ನಾವು ಹಾಕೊಂಡು ಹುರ್ಕೋಬೇಕಾಗುತ್ತೆ. ಒಂದು 3/4 ಭಾಗದಷ್ಟು ನಾವು ಈ ಬದನೆಕಾಯಿನ ನಾವು ಎಣ್ಣೆನಲ್ಲೇ ರೋಸ್ಟ್ ಮಾಡ್ಕೋಬೇಕು. ಆಗ ತುಂಬಾ ಚೆನ್ನಾಗಿ ಬದನೆಕಾಯಿ ಎಣ್ಣೆಕಾಯಿ ರೆಡಿ ಆಗುತ್ತೆ. ಈ ರೀತಿ ಎಣ್ಣೆಯಲ್ಲಿ ನಾವು ಹುರ್ಕೊಂಡ್ರೆ ಫಸ್ಟೇ ಬದನೆಕಾಯಿ ಎಣ್ಣೆಕಾಯಿ ಬೇಗ ಸಹ ರೆಡಿಯಾಗಿ ಹೋಗ್ಬಿಡುತ್ತೆ. ಈಗ ನೋಡಿ, 75% ಅಷ್ಟು ಬದನೆಕಾಯಿ ಚೆನ್ನಾಗಿ ಬೆಂದಿದೆ. ತೀರಾ ಸಾಫ್ಟಾಗೂ ಇಲ್ಲ, ತೀರಾ ಹಾರ್ಡಾಗೂ ಇಲ್ಲ. ಈ ಸ್ಟೇಜ್ನಲ್ಲಿ ನಾವು ತೆಗೆದಿಟ್ಕೊಳ್ಬಿಡೋಣ. ಈ ಬದನೆಕಾಯಿ ಎಲ್ಲ ಚೆನ್ನಾಗಿ ಆರಿದ ಮೇಲೆ ನಾವು ಇದಕ್ಕೆ ಮಸಾಲಾನ ಸ್ಟಫ್ ಮಾಡಬೇಕಾಗುತ್ತೆ. ಸೊ ಇದನ್ನು ಆರಕ್ಕೆ ಬಿಡೋಣ. ಈಗ ನೋಡಿ, ಇಲ್ಲಿ ನಾನು ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೀರಿನಲ್ಲಿ ಚೆನ್ನಾಗಿ ನೆನೆಸಿಟ್ಕೊಂಡು ನಾವು ರುಬ್ಕೊಂಡಿದ್ದಂತಹ ಮಸಾಲೆಗೆ ಆ ಹುಣಸೆ ರಸನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಹುಣಸೆ ರಸ ಸೇರಿಸ್ಕೊಳ್ಳಿ, ತೀರಾ ಸೇರಿಸ್ಕೊಬೇಡಿ. ರುಚಿಗೆ ತಕ್ಕಷ್ಟು ಹುಣಸೆ ರಸ ಆ ಮಸಾಲೆಗೆ ಹಾಕ್ಕೊಂಡು ಮಿಕ್ಕಿದ ಹುಣಸೆ ರಸನ ನಾವು ಹಾಗೆ ಇಟ್ಕೊಳ್ಳೋಣ. ಅದನ್ನು ಮುಂದೆ ಹಾಕ್ಕೊಳ್ಳೋಣ ನಾವು ಗ್ರೇವಿಗೆ. ಈಗ ನಾವು ಹುರಿದಿಟ್ಕೊಂಡಂತಹ ಬದನೆಕಾಯಿ ಚೆನ್ನಾಗಿ ಆರಿದೆ. ಅದಕ್ಕೆ ನಾವು ಟೈಟಾಗಿ ಇದಕ್ಕೆ ನಾವು ಮಸಾಲೆನ ನಾವು ತುಂಬ್ತಾ ಹೋಗೋಣ. ನೋಡಿ, ಈ ರೀತಿ ಚೆನ್ನಾಗಿ ಟೈಟಾಗಿ ತುಂಬಬೇಕು. ಈ ಬದನೆಕಾಯಿ ಎಣ್ಣೆಕಾಯಿ ರುಚಿಯಾಗಿ ಬರಬೇಕು ಅಂದರೆ ನಾವು ಮಸಾಲೆನ ತುಂಬ ರುಚಿಯಾಗಿ ರೆಡಿ ಮಾಡ್ಕೋಬೇಕು. ನಾನು ತೋರಿಸಿದಂಥ ಮೆಷರ್ಮೆಂಟಲ್ಲಿ ನೀವು ಮಸಾಲ ರೆಡಿ ಮಾಡ್ಕೊಬಿಟ್ರೆ ಬದನೆಕಾಯಿ ಎಣ್ಣೆಕಾಯಿ ಸೂಪರಾಗಿ ಟೇಸ್ಟಿಯಾಗಿ ರೆಡಿ ಆಗುತ್ತೆ. ಮೇಯ್ನಾಗಿ ಈ ಬದನೆಕಾಯಿ ಎಣ್ಣೆಕಾಯಿಗೆ ಬೇಕಾಗಿರೋದು ರುಚಿಯಾದ ಮಸಾಲ ರುಚಿಯಾಗಿದ್ದರೆ ನೀವು ಹೇಗೇ ಮಾಡಿದರೂ ಈ ಬದನೆಕಾಯಿ ಎಣ್ಣೆಕಾಯಿ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಎಲ್ಲ ಬದನೆಕಾಯಿಗೂ ಸಹ ಟೈಟಾಗಿ ಮಸಾಲೆನ ತುಂಬಿಕೊಂಡು ಹೋಗೋಣ. ಈಗೆಲ್ಲ ತುಂಬಾಗಿದೆ, ಎಲ್ಲ ಟೈಟಾಗಿ ಬದನೆಕಾಯಿನ ಸ್ಟಫ್ ಮಾಡಾಗಿದೆ. ಈಗ ನೋಡಿ, ಉಳಿದಿರೋಂಥ ಮಸಾಲೆನೂ ಸಹ ನಾವು ಹಾಗೆ ಇಡೋಣ. ಅದು ಮುಂದೆ ನಾವು ಉಪಯೋಗಿಸ್ಕೋಬೇಕಾಗುತ್ತೆ. ಈಗ ಅದೇ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಉಳಿದಿದೆ ಅಲ್ವಾ, ಅದಕ್ಕೆ ನಾವು ಇಲ್ಲಿ ಸಾಸಿವೆ, ಹಾಗೆ ಉದ್ದಿನಬೇಳೆ, ಹಾಗೆ ಸ್ವಲ್ಪ ಜೀರಿಗೆನೂ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಹಿಂಗನ್ನು ಸೇರಿಸ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಇದಕ್ಕೆ ನೋಡಿ, ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದನ್ನು ಸಹ ಸೇರಿಸಿದ್ದೀನಿ. ಈರುಳ್ಳಿ ಸಹ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಬಾಡಿದೆ ಈರುಳ್ಳಿ. ಈ ಟೈಮಲ್ಲಿ ನಾವು ಸ್ಟಫ್ ಮಾಡ್ಕೊಂಡಿದ್ದಂತಹ ಬದನೆಕಾಯಿನ ಈ ಥರ ಇಟ್ಕೊಂಡು ಒಂದು ಸ್ವಲ್ಪ ಲೈಟಾಗಿ ಒಂದು 2 to 3 ಮಿನಿಟ್ಸ್ ನಾವು ಇದನ್ನ ರೋಸ್ಟ್ ಮಾಡ್ಕೋಬೇಕಾಗುತ್ತೆ.
ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 to 3 ಮಿನಿಟ್ಸ್ ರೋಸ್ಟ್ ಮಾಡ್ಕೋಬೇಕು. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ರೋಸ್ಟ್ ಆಗಿದೆ. ಈಗ ಉಳಿದಂತಹ ಮಸಾಲೆ ಇರುತ್ತಲ್ಲ ಅದನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ನೀರನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಅದೇ ಬೌಲಿಗೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಅದೇ ನೀರನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಇಲ್ಲಿ ಹಾಕೋಬೋದು. ನಿಮಗೆ ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಹಾಗೆ ನೀವು ಇಲ್ಲಿ ರೆಡಿ ಮಾಡ್ಕೋಬೋದು. ನಾವು ಬದನೆಕಾಯಿನ ಚೆನ್ನಾಗಿ ಟೈಟಾಗಿ ಸ್ಟಫ್ ಮಾಡೋದ್ರಿಂದ ಆ ಸ್ಟಫಿಂಗು ಹೊರಗಡೆ ಬರೋದೇ ಇಲ್ಲ, ಹಾಗೇ ಇರುತ್ತೆ. ಈ ರೀತಿ ನೀವು ಫ್ರೈ ಮಾಡಿಕೊಂಡು ಆ ಮಸಾಲೆನ ಈ ಥರ ಟೈಟಾಗಿ ನೀವು ರುಬ್ಕೊಬಿಟ್ಟು ಈ ಥರ ಸ್ಟಫ್ ಮಾಡ್ಕೊಬಿಟ್ರೆ ಬದನೆಕಾಯಲ್ಲಿ ಸ್ಟಫಿಂಗ್ ಹಾಗೇ ಇರುತ್ತೆ. ಪಕ್ಕಾ ನಾರ್ತ್ ಕರ್ನಾಟಕ ಸ್ಟೈಲಲ್ಲಿ ಇದು ರೆಡಿ ಆಗುತ್ತೆ. ಈಗ ನಾನು ಮುಚ್ಚಿಟ್ಬಿಟ್ಟು ಇದನ್ನು ಬೇಯಿಸ್ತಾ ಇದ್ದೀನಿ. ಈ ಟೈಮಲ್ಲಿ ನಿಮ್ಗೆ ಏನಾದರೂ ಉಪ್ಪೇನಾದರೂ ಕಮ್ಮಿ ಆಗಿದೆ ಅಂದರೆ ನೀವು ಮಸಾಲೆಗೆ ಸ್ವಲ್ಪ ಉಪ್ಪು ಸೇರಿಸ್ಕೋಬೋದು. ನೋಡಿ ಬದನೆಕಾಯಿ ಸಾಫ್ಟಾಗಿ ರೆಡಿ ಆಗಿದೆ, ಚೆನ್ನಾಗಿ ಬೆಂದಿದೆ. ಸೂಪರಾಗಿ ಬದನೆಕಾಯಿ ಎಣ್ಣೆಗಾಯಿ ರೆಡಿಯಾಗಿದೆ. ಇದನ್ನು ಜೋಳದ ರೊಟ್ಟಿ ಜೊತೆ ತಿನ್ಬೋದು, ತುಂಬಾ ರುಚಿಯಾಗಿರುತ್ತೆ. ಹಾಗೆಯೇ ಅಕ್ಕಿ ರೊಟ್ಟಿ ಜೊತೆ, ರಾಗಿ ರೊಟ್ಟಿ ಜೊತೆ, ಚಪಾತಿ ಜೊತೆ ಎಕ್ಸಲೆಂಟಾಗಿ ಇದು ಹೊಂದುತ್ತೆ. ನೋಡಿ ಈಗೆಲ್ಲ ಚೆನ್ನಾಗಿ ಬೆಂದಿದೆ ಅಂದಮೇಲೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮನೆಯಲ್ಲೇ ಬದನೆಕಾಯಿ ಎಣ್ಣೆಗಾಯಿನ ಎಷ್ಟು ರುಚಿಯಾಗಿ ಮಾಡ್ಬೋದು ಅಂತ. ಖಂಡಿತವಾಗ್ಲೂ ನೀವೆಲ್ಲ ಮನೆಯಲ್ಲಿ ಟ್ರೈ ಮಾಡಿ. ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಟಚ್ ಮಾಡಿದರೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಎಲ್ಲಕ್ಕಿಂತ ಮುಂಚೆ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೆ ದಯವಿಟ್ಟು ತಿಳಿಸಿ. ಹಾಗೆಯೇ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಾಟ್ಸಪ್ನಲ್ಲಿ ದಯವಿಟ್ಟು ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು, ಬೈ ಬೈ, ಸಿ ಯು.